ಹಾಯ್ ಫ್ರೆಂಡ್ಸ್, ನಮಸ್ತೆ. ಡೀಪ್ ಯು ಕಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಹೀಗೆ ನೀಟಾಗಿ ಬೈತಲೆ ತಕ್ಕೊಂಡು ಕೂದಲನ್ನ ಒಂದು ಚೂರು ಸಿಕ್ಕಿಲ್ಲದೆ ಇರೋ ಥರ ನೀಟಾಗಿ ಬಿಡಿಸ್ಕೊಂಡು ವಾಟರಲ್ಲಿ ಸ್ಪ್ರೇ ಮಾಡಿ ಅವ್ರು ಎಷ್ಟು ಹೇರ್ ಕಟ್ ಮಾಡಿ ಅಂತ ಹೇಳಿರ್ತಾರೋ ಆ ಲೆವೆಲ್ಗೆ ನಾವು ಮೈನ್ ಕಟ್ ಮಾಡಿಕೊಂಡು, ಅವ್ರು ಎಷ್ಟು ಹೇರ್ ಹೇಳಿರ್ತಾರೋ ಅಲ್ಲಿ ಅಷ್ಟು ಕಟ್ ಮಾಡಿಕೊಂಡು ಪಾಯಿಂಟ್ ಮಾಡಿಕೊಂಡು ಅಲ್ಲಿಂದ ನಾವು ಯು ಶೇಪ್ನ ಕಟ್ ಮಾಡ್ಕೊಂಡು ಬರಬೇಕು. ಕಟ್ ಮಾಡಿಕೊಂಡು ಫಸ್ಟ್ ಕಟ್ ಮಾಡಿರೋದನ್ನು ಸ್ವಲ್ಪ ಪಾಯಿಂಟ್ ತೊಗೊಂಡು ನೆಕ್ಸ್ಟ್ ಹೇರ್ಗೆ ಪಾಯಿಂಟ್ ಸೇರಿಸ್ಕೊಂಡು ಕಟ್ ಮಾಡ್ಕೊಳ್ತಾ ಬರಬೇಕು. ಬೆರಳನ್ನು ನೋಡಿ ಈ ರೀತಿಯಾಗಿ ಇಟ್ಕೋಬೇಕು. ಡೀಪಾಗಿ ಯು ಶೇಪ್ ಮಾಡೋದು ಹೇಗೆ ಅಂತ ನೋಡಿ. ಲೈಟ್ ಯು ಶೇಪ್ ಮತ್ತು ಡೀಪ್ ಯು ಶೇಪ್ ಎರಡು ಥರನೂ ಇರುತ್ತೆ. ನಾನಿವತ್ತು ಡೀಪ್ ಯುನ ಮಾಡ್ತಾ ಇದ್ದೇನೆ. ಪಾಯಿಂಟ್ ತೊಗೊಂಡು ನೆಕ್ಸ್ಟ್ ಹೇರ್ಗೆ ಪಾಯಿಂಟ್ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಬರಬೇಕು. ಇವ್ರಿಗೆ ಹೇರ್ ತುಂಬಾ ತಿಕ್ಕಾಗಿದೆ, ಅದಕ್ಕೆ ನೀಟಾಗಿ ಬಾಚಿಕೊಂಡು ಕಟಿಂಗ್ ಮಾಡ್ಕೊಳ್ತಾ ಬರಬೇಕು. ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಬೆರಳನ್ನು ಸ್ವಲ್ಪ ಕ್ರಾಸಾಗಿ ಬೆರಳನ್ನು ಸ್ವಲ್ಪ ಕ್ರಾಸಾಗಿ ಈ ರೀತಿ ಹೇರ್ಸ್ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಬರಬೇಕು. ಸೆಂಟರಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಹೇಗೆ ಬರ್ತಾ ಇದೆ ಯು ಶೇಪ್ ಅಂತ. ಈಗ ನಾವು ರೈಟ್ ಸೈಡ್ಗೆ ಹೋಗ್ತಾ ಇದ್ದೀವಿ. ರೈಟ್ ಸೈಡ್ಗೆ ಹೋಗ್ತಾ ನಾವೇನು ಮಾಡಬೇಕು, ಅಲ್ಲೂ ಕೂಡ ನೋಡಿ ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಬರಬೇಕು. ಬೆರಳನ್ನು ಈ ರೀತಿ ಕ್ರಾಸಾಗಿ. ಲೆಫ್ಟ್ ರೈಟ್ ಒಂದೇ ಲೆವೆಲಲ್ಲಿ ಕಾಣಬೇಕು ಕಟಿಂಗು. ಭುಜದಿಂದ ಸ್ವಲ್ಪ ಕೆಳಗಡೆ, ನಾವು ಆ ಕಡೆಯಲ್ಲಿ ಕೂಡ ಈ ಕಡೆ ಎರಡೂ ಅಬ್ಸರ್ವ್ ಮಾಡಿ ನೋಡಿ. ನೋಡಿ ಕಟಿಂಗ್ ಮುಗಿದಿದೆ. ಯು ಶೇಪ್ ಯಾವ ರೀತಿ ಬಂದಿದೆ ಅಂತ ಮತ್ತೊಂದು ಸಲ ನಾವು ಚೆಕ್ಔಟ್ ಮಾಡ್ಕೋಬೇಕು. ನೋಡಿ ಯು ಶೇಪ್ ರೆಡಿ.